ಹೌದು, ಚಿಕ್ಕಬಳ್ಳಾಪುರ ನಗರಸಭೆಗೆ ಸೇರಿದ 98 ವಾಣಿಜ್ಯ ಮಳಿಗೆಗಳು ಅವಧಿ ಮುಗಿದು ಹರಾಜಿಗಾಗಿ ಕಾಯ್ತಿವೆ. ಹೊಸದಾಗಿ ನಿರ್ಮಾಣವಾಗಿರುವ ಮಳಿಗೆಗಳನ್ನು ಹೊರತುಪಡಿಸಿ ಉಳಿದ ಅಂಗಡಿ ಮಳಿಗೆಗಳು ಕಳೆದ 30 ವರ್ಷಗಳಿಂದ ಮರು ಹರಾಜು ಕಾಣದೆ ಕೇವಲ 300 ರೂಪಾಯಿಯಿಂದ 3,000 ರೂಪಾಯಿ ಬಾಡಿಗೆ ಮಾತ್ರ ಪಡೆಯಲಾಗ್ತಿದೆ. ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಹೋಟೆಲ್ ಒಂದು ಕಳೆದ 30 ವರ್ಷದಿಂದಲೂ ಕೇವಲ 4,500 ರೂಪಾಯಿ ಬಾಡಿಗೆ ನಗರಸಭೆಗೆ ಪಾವತಿ ಮಾಡುತ್ತಿದೆ ಎಂದರೆ ಇದರ ಹಿಂದೆ ಎಷ್ಟೆಲ್ಲ ಒತ್ತಡಗಳು ಕೆಲಸ ಮಾಡುತ್ತಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ. 1560 ಚದರಡಿ ವಿಸ್ತೀರ್ಣ ಹೊಂದಿರುವ ಈ ಹೋಟೆಲ್ ಮುಖ್ಯ ರಸ್ತೆಯಾದ ಬಿಬಿ ರಸ್ತೆಗೆ ಹೊಂದಿಕೊಂಡಿದೆ. ಈ ಹೋಟೆಲ್ ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ವ್ಯಾಪಾರ ವಹಿವಾಟು ನಡೆಸುತ್ತಿದೆ. ಸಾಲದೆಂಬಂತೆ ಇಲ್ಲಿ ಡಿಜಿಟಲ್ ಪೇಮೆಂಟ್ಗೆ ಅವಕಾಶ ನೀಡದೆ ಸರ್ಕಾರಕ್ಕೆ ಪಾವತಿಸಬೇಕಾದ ಜಿಎಸ್ಟಿ ಸೇರಿದಂತೆ ತೆರಿಗೆ ವಂಚನೆಯೂ ನಡೆಯುತ್ತಿರುವ ಆರೋಪ ಕೇಳಿಬಂದಿದೆ. ಇಷ್ಟೆಲ್ಲ ಆರೋಪಗಳಿಗೆ ತುತ್ತಾಗಿರುವ ಈ ಹೋಟೆಲ್ ಇಂದಿಗೂ ಪಾವತಿಸುತ್ತಿರುವ ಬಾಡಿಗೆ ಕೇವಲ 4,500 ರೂಪಾಯಿ ಎಂಬುದು ಇಂದು ಬಹಿರಂಗವಾಯಿತು. ನಗರದ ಬಿಬಿ ರಸ್ತೆಯಲ್ಲಿ 180 ಚದರಡಿಯ ಅಂಗಡಿ ಮಳಿಗೆಗೆ 20,000 ಬಾಡಿಗೆ ಇದೆ. ಇದಕ್ಕೆ ಹೋಲಿಸಿದರೆ ಈ ಹೋಟೆಲ್ ಕಟ್ಟಡದ ಬಾಡಿಗೆ ಕನಿಷ್ಠ 2 ಲಕ್ಷ ರೂಪಾಯಿ ಆಗಬೇಕು. 2 ಲಕ್ಷ ಬಾಡಿಗೆ ನೀಡಬೇಕಿದ್ದ ಹೋಟೆಲ್ ಕಟ್ಟಡಕ್ಕೆ ಚಿಕ್ಕಬಳ್ಳಾಪುರ ನಗರಸಭೆ ಪಡೆಯುತ್ತಿರುವ ಬಾಡಿಗೆ ಕೇವಲ 4,500 ಮಾತ್ರ. ಕಳೆದ 30 ವರ್ಷಗಳಿಂದ ಪದೇ ಪದೇ ಹರಾಜಿಗೆ ಬಂದರೂ ಪ್ರಭಾವಿಗಳೆನಿಸಿಕೊಂಡವರು ಈ ಹರಾಜು ಪ್ರಕ್ರಿಯೆಯನ್ನ ಮುಂದೂಡುತ್ತಲೇ ಬಂದಿದ್ದಾರೆ. ಈ ಹಿಂದೆ ಇದ್ದ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಅವರು ಹರಾಜು ಪ್ರಕ್ರಿಯೆಗೆ ಮುಂದಾದ ಪರಿಣಾಮವೇ ಎತ್ತಂಗಡಿಯಾದರು ಎಂಬುದು ಬಹಿರಂಗ ಸತ್ಯ. ಇಂದು ಚಿಕ್ಕಬಳ್ಳಾಪುರ ನಗರಸಭೆಯ ಸರಂವಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮಾತನಾಡಿದರು. 3 ದಶಕಗಳಿಂದ ಆಗದ ಹರಾಜು ಪ್ರಕ್ರಿಯೆ ಈಗ ನಡೆಸೇ ತೀರುವುದಾಗಿ ನಗರಸಭೆ ಅಧ್ಯಕ್ಷ ಗಜೇಂದ್ರ ಶಪಥ ಮಾಡಿದ್ದಾರೆ. ಮಾತ್ರವಲ್ಲ, ಇದನ್ನ ತಡೆಯುವ ಪ್ರಯತ್ನ ಮಾಡಿದ್ರೆ ಯಾರು ಈವರೆಗೆ ತಡೆದಿದ್ದಾರೆ ಎಂಬ ಮಾಹಿತಿಯನ್ನು ಬಹಿರಂಗಪಡಿಸುವ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಈಗಲೂ ಕಾಣದ ಕೈಗಳು ಕುತಂತ್ರ ನಡೆಸಿ ಹರಾಜು ಮುಂದೂಡುವ ಸಾಹಸಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಆದರೆ ಇದಕ್ಕೆ ಅವಕಾಶವೇ ನೀಡುವುದಿಲ್ಲ ಎಂದು ಹೇಳಿದ್ದಾರೆ. ಇನ್ನು ಕಳೆದ 2 ವರ್ಷಗಳಿಂದ ನಗರಸಭೆಗೆ ರಾಜ್ಯ ಸರ್ಕಾರದಿಂದ 1 ರೂಪಾಯಿ ಅನುದಾನ ಬಂದಿಲ್ಲ. ಹಾಗಾಗಿ ನಿಭಾಯಿಸುವುದು ತೀವ್ರ ಕಷ್ಟಕರವಾಗಿ ಪರಿಣಮಿಸಿದೆ. ಇದರಿಂದ ನಗರಸಭೆಗೆ ಆದಾಯ ಹೆಚ್ಚಿಸುವ ಕೆಲಸವನ್ನ ಮಾಡಬೇಕಿದೆ. ಅದರ ಭಾಗವಾಗಿಯೇ ಈ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ಆರಂಭಿಸಿದ್ದು, ಇದರಿಂದ ಲಕ್ಷಾಂತರ ರೂಪಾಯಿ ಪ್ರತಿ ತಿಂಗಳು ನಗರಸಭೆಗೆ ಆದಾಯ ಬರಲಿದೆ ಎಂದು ಅವರು ಹೇಳಿದರು. ಅಲ್ಲದೆ ಪ್ರಸ್ತುತ ಹರಾಜು ಪ್ರಕ್ರಿಯೆ ಅಡ್ಡಿಪಡಿಸುತ್ತಿರುವವರು ಸಹಕರಿಸುವಂತೆ ಕೋರಿದರು. ಇನ್ನು ಹರಾಜಿನಲ್ಲಿ ಅಂಗಡಿ ಪಡೆಯುವವರು ಉಪಗುತ್ತಿಗೆಗೆ ನೀಡದೆ ಅವರೇ ವ್ಯಾಪಾರ ವಹಿವಾಟು ನಡೆಸಬೇಕಿದೆ. ಒಂದು ವೇಳೆ ಉಪಗುತ್ತಿಗೆ ನೀಡಿದ ಬಗ್ಗೆ ನಗರಸಭೆಗೆ ದೂರುಗಳು ಬಂದರೆ ಅಂತಹವರ ಗುತ್ತಿಗೆ ಕರಾರು ರದ್ದು ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು. ಪ್ರಸ್ತುತ ಅತಿ ಕಡಿಮೆ ಬೆಲೆಗೆ ಅಂಗಡಿ ಮಳಿಗೆಗಳನ್ನು ನೀಡಲಾಗಿದ್ದು, ಇದರಿಂದ ಸುಮಾರು 28 ಲಕ್ಷ ಬಾಡಿಗೆ ಹಣ ಬಾಕಿ ಇದೆ. ಆರಂಭದಿಂದಲೂ ಬಾಡಿಗೆ ಪಾವತಿಸದ ಅಂಗಡಿ ಮಳಿಗೆಗಳಿಗೆ ಈಗಾಗಲೇ ಬೀಗ ಜಡಿಯಲಾಗಿದೆ ಎಂದರು. ಇನ್ನು ಹಾಲಿ ಅಂಗಡಿ ಬಾಡಿಗೆದಾರರಿಂದ ಮುಖಂಡರೊಬ್ಬರು ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅಧ್ಯಕ್ಷರು, ಪ್ರಸ್ತುತ ನ್ಯಾಯಾಲಯದ ಮೊರೆ ಹೋಗಲು ಸಾಧ್ಯವಿಲ್ಲ. ಈಗಾಗಲೇ ನ್ಯಾಯಾಲಯ ಹರಾಜು ಮಾಡುವಂತೆ ಆದೇಶ ನೀಡಿದೆ. ಅಲ್ಲದೆ ಹರಾಜು ಮಾಡದಿದ್ದರೆ ಸಂಬಂಧಿಸಿದ ಸ್ಥಳೀಯ ಸಂಸ್ಥೆಗಳ ವಿರುದ್ಧ ಕ್ರಮ ಜರುಗಿಸುವ ಎಚ್ಚರಿಕೆಯನ್ನ ಪೌರಾಡಳಿತ ನಿರ್ದೇಶನಾಲಯ ನೀಡಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹರಾಜು ಪ್ರಕ್ರಿಯೆ ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಅಧ್ಯಕ್ಷರು ಹೇಳಿದರು. ಚಿಕ್ಕಬಳ್ಳಾಪುರ ನಗರಸಭೆಗೆ ಅಂಗಡಿ ಮಳಿಗೆಗಳು ಬಹಿರಂಗ ಹರಾಜು ಪ್ರಕಟಣೆಯನ್ನು ನಾವು ನಗರಸಭೆ ವತಿಯಿಂದ ಪ್ರಕಟಣೆ ಮಾಡಿರ್ತೀವಿ. ದಿನಾಂಕ 5/4/2025 ಒಂದು ಹರಾಜು 98 ಅಂಗಡಿಗಳ ಹರಾಜನ್ನು ನಾವು ಪ್ರಕಟಣೆ ಮಾಡಿರ್ತೀವಿ. ದಿನಾಂಕ 19/7/2019 ಸರ್ಕಾರ ಅಧೀನ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ಅವರು ಒಂದು ಪತ್ರ ಆದೇಶ ಮಾಡಿರ್ತಾರೆ. ಹಾಗೆ ದಿನಾಂಕ 11/4/2022 ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಕೂಡ ಒಂದು ಆದೇಶ ಮಾಡಿರ್ತಾರೆ. ಮತ್ತು ದಿನಾಂಕ 14/2/2025 ರಂತೆ ಮಾಸಿಕ ಬಾಡಿಗೆ ಮೊತ್ತವನ್ನು ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲು ಒಂದು ಹರಾಜು ಪ್ರಕ್ರಿಯೆಯನ್ನು ಮಾಡಿಕೊಂಡಿರ್ತೀವಿ. ಅದೇ ರೀತಿ ದಿನಾಂಕ 5/4/25 ಶನಿವಾರ ಬೆಳಗ್ಗೆ 11 ಗಂಟೆಗೆ ನಗರಸಭೆ ಆವರಣದಲ್ಲಿ ಒಂದು ಬಹಿರಂಗ ಹರಾಜು ಒಂದು ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಮಾಡ್ತೀವಿ. ಏನು ಮಾನ್ಯ ಎಲ್ಲ
ನಗರಸಭೆ ಎಲ್ಲ ಸದಸ್ಯರು ಮತ್ತು ನಗರಸಭೆ ಪೌರಾಯುಕ್ತರು ಮತ್ತು ಎಲ್ಲ ಸಿಬ್ಬಂದಿ ವರ್ಗ ಅವತ್ತು ಬಹಿರಂಗ ಹರಾಜು ನಡೆಸಲು ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿರ್ತೀವಿ. ಮತ್ತು ಇವತ್ತು ನಮಗೆ ಒಂದು ಕಾಂಪ್ಲೆಕ್ಸ್ ಬಂದು 1 ರಿಂದ 8 ಅಂಗಡಿಗಳು ಬರ್ತೈತೆ. ಮತ್ತು ಇನ್ನೊಂದು ಒಂದು ಬಂದು ಬಹಿರಂಗ ಹರಾಜು ಬ್ರಾಂಚ್ ಆಫೀಸ್ ಕಟ್ಟಡ, ಇದು 8 ಅಂಗಡಿಗಳು ಬರ್ತೈತೆ. ಅದರಲ್ಲಿ ಒಂದು ಹೋಟೆಲ್ ಕೂಡ ಬರುತ್ತೆ. ಎರಡನೇದು ಬಂದು ಸಂತೆ ಮೈದಾನದಲ್ಲಿ ಬಳಿ ಇರುವ ಮಿನಿ ಅಂಗಡಿ ಮಳಿಗೆಗಳು, ಇದು ಬಂದು 41 ಅಂಗಡಿಗಳು ಬರ್ತೈತೆ. ಮತ್ತು ಗಂಗಮ್ಮ ಗುಡಿ ರಸ್ತೆ ಅಂಗಡಿ ಮಳಿಗೆಗಳು, ಇದು 2 ಅಂಗಡಿಗಳು ಬರುತ್ತದೆ. ಮತ್ತು IDSMT ಯೋಜನೆ ಅಡಿಯಲ್ಲಿ ಸಂತೆ ಮೈದಾನದಲ್ಲಿ ಬಳಿ ನಿರ್ಮಿಸಿರುವ ಅಂಗಡಿಗಳು ಮಳಿಗೆಗಳು, ಇದು 48 ಅಂಗಡಿಗಳು ಬರ್ತದೆ. ಇದು 98 ಏನು ಅಂಗಡಿಗಳು ಅವತ್ತು ದಿನಾಂಕ 5ನೇ ತಾರೀಕು ಶನಿವಾರ 11 ಗಂಟೆಗೆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ಇದು ಆಹ್ವಾನ ಇರುತ್ತೆ. ಇದು ಅವತ್ತು ಬಂದು ಏನು ಹರಾಜಲ್ಲಿ ಪಾಲ್ಗೊಳ್ಳುವವರು ಇಲ್ಲಿ ಪಾಂಪ್ಲೆಟನ್ನು ನಾವು ಇಶ್ಯೂ ಮಾಡಿದ್ದೀವಿ. ನಾವು ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡ್ಕೊತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ನಾವು ನಗರಸಭೆಯಿಂದ ಆಟೋ ಅನೌನ್ಸ್ಮೆಂಟ್ ಮಾಡ್ತಾಯಿದ್ದೀವಿ. ಮಾಧ್ಯಮ ಮತ್ತು ಪತ್ರಿಕಾ ಸ್ನೇಹಿತರ ಮುಖಾಂತರ ತಮಗೆಲ್ಲರಿಗೂ ಏನು ಮಾಹಿತಿಯನ್ನು ರವಾನೆ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ವೆಬ್ಸೈಟ್, ನಗರಸಭೆ ವೆಬ್ಸೈಟಲ್ಲೂ ಕೂಡ ನಾವು ಆಲ್ರೆಡಿ ಪ್ರಕಟಣೆ ಮಾಡಿದ್ದೀವಿ. ಅವ್ರ ಅಂಗಡಿಗಳು ತೆಗೆದುಕೊಂತಾರೋ ಅವ್ರಿಗೆ 12 ವರ್ಷ ಅವಧಿಯನ್ನು ನಾವು ಅಗ್ರಿಮೆಂಟ್ ಮಾಡಿಕೊಡ್ತೀವಿ. ಯಾರಾದರೂ ಅವರು ಸಬ್ಲೀಸ್ ಆಗಲಿ ಮತ್ತೊಬ್ರಿಗಾಗಲಿ ಎರಡನೇ ಅವ್ರಿಗೆ ವ್ಯಕ್ತಿಗೆ ಏನೋ ಕೊಟ್ಟಲ್ಲಿ ಅವರು ಅಗ್ರಿಮೆಂಟು ರದ್ದಾಗುತ್ತೆ. ಸರ್ ಹೆಸರು ಅಂತ ಹೇಳೋಕ್ಕಾಗಲ್ಲ, ಸಾಕಷ್ಟು ಜನ ಇದನ್ನು, ಯಾಕಂದರೆ ಈಗ ಒಂದು ಅಂಗಡಿ ಬಂದು 300 ರೂಪಾಯಿ ಬಾಡಿಗೆ ಕಟ್ತಾ ಇದ್ದಾರೆ. ಪಕ್ಕದ ಅಂಗಡಿ ಖಾಸಗಿ ಅಂಗಡಿ ಬಂದು 20,000 ರೂಪಾಯಿ ಬಾಡಿಗೆ ಇದೆ. ನಾವು 20,000 ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ನಗರಸಭೆಗೆ ಒಂದು ಅರ್ಧ ಆದರೂ ವರಮಾನ ಬಂತು ಅಂದರೆ ನಗರಸಭೆ ಅಭಿವೃದ್ಧಿ ಆಗೋದಕ್ಕೆ ಎಷ್ಟು ಅವಕಾಶ ಇರ್ತೈತೆ. ಅದಕ್ಕೋಸ್ಕರ ನಗರಸಭೆಗೆ ಆದಾಯ ಮಾಡೋಕ್ಕೆ ನಮ್ಮ ಅವಧಿಯಲ್ಲಿ ನಮ್ಮ ಎಲ್ಲ ಸದಸ್ಯರು ಮತ್ತು ನಮ್ಮ ಎಲ್ಲ ಅಧಿಕಾರಿಗಳು ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಇದು ಪ್ರಕ್ರಿಯೆಯನ್ನು ನಾವು ಮಾಡೇ ಮಾಡ್ತೀವಿ. ಸರ್ವಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರು ಹರಾಜು ಮಾಡುವುದಾಗಿ ಮಾಹಿತಿ ನೀಡಿದರೆ ಪೌರಾಯುಕ್ತರಾದ ಮನ್ಸೂರ್ ಅಲಿ ಅವರು ತಮ್ಮ ಕಚೇರಿಯಲ್ಲಿಯೇ ಸುದ್ದಿಗಾರರೊಂದಿಗೆ ಮಾತನಾಡಿ ಏಪ್ರಿಲ್ 5ರಂದು ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ಮುಂದಾಗಿರುವುದು ನಿಜ. ಆದರೆ ಹಾಲಿ ಅಂಗಡಿ ಮಳಿಗೆಗಳ ಬಾಡಿಗೆದಾರರು ಮತ್ತಷ್ಟು ಕಾಲಾವಕಾಶ ಕೋರಿದ್ದಾರೆ. ಹರಾಜು ಪ್ರಕ್ರಿಯೆ ನಡೆಸಬೇಕಾ ಬೇಡವಾ ಎಂಬ ಬಗ್ಗೆ ಗೊಂದಲ ಇದೆ. ಹಾಗಾಗಿ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಜಿಲ್ಲಾಧಿಕಾರಿಗಳೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿ ಹರಾಜು ಮಾಡುವುದೇ ಅಥವಾ ಮುಂದೂಡುವುದೇ ಎಂಬುದನ್ನು ನಿರ್ಧಾರ ಮಾಡುವುದಾಗಿ ಹೇಳಿದ್ದಾರೆ. ಅಲ್ಲಿಗೆ ಪೌರಾಯುಕ್ತರ ಮೇಲೆ ಕಾಣದ ಕೈಗಳ ಒತ್ತಡ ಇರುವುದು ಮೇಲ್ನೋಟಕ್ಕೆ ಸಾಬೀತಾಗಿದ್ದು ಏಪ್ರಿಲ್ 5ರಂದು ನಡೆಯಬೇಕಿರುವ ಹರಾಜು ಪ್ರಕ್ರಿಯೆ ನಡೆಯುವುದು ಕೂಡ ಅನುಮಾನ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದರೆ ದಲಿತರಿಗೆ ಮೀಸಲಾತಿಯಡಿ ಅಂಗಡಿ ಮಳಿಗೆಗಳು ದೊರೆಯದಂತೆ ತಡೆಯುತ್ತಿರುವ ಆ ಕಾರಣದ ಕೈಗಳು ಯಾವುದು ಎಂಬುದು ಇದೀಗ ಬಹಿರಂಗವಾಗಬೇಕಿದೆ. ಇಲ್ಲವಾದರೆ ಮತ್ತೆ ದಲಿತ ಸಮುದಾಯಕ್ಕೆ ಅನ್ಯಾಯವಾಗುವುದರಲ್ಲಿ ಅನುಮಾನವೇ ಇಲ್ಲ. ಅಂಬರೀಷನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.